ಬಲಿ ಹಾಕಿದ್ರೆ ಆಕ್ಚುಲ್ ಆಗಿ ಈಗ ಪಂಡಿತರ ಪಾತ್ರದ ಮೂಲಕ ಆಕ್ಚುಲ್ ಆಗಿ ನಿಮ್ಮ ಎಂಟ್ರಿ ಬಂದ ತಕ್ಷಣ ಸುಳ್ಯ ಚುಕ್ಕಾಳೆ ಸಲಾರ್ ಅಂತ ದೊಡ್ಡ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರ ಇದಕ್ಕೆಲ್ಲ ಖುಷಿ ಆಗುತ್ತೆ. ಅಂದರೆ ಇಟ್ಸ್ ಆಲ್ವೇಸ್ ಅಂದರೆ ಒಬ್ಬರು ಒಳ್ಳೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡೋಕೆ ಖುಷಿ ಆಗುತ್ತೆ. ಆಮೇಲೆ ಅಷ್ಟು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋಕೆ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಕನ್ನಡದ ಪ್ರೈಡ್ ಹೊಂಬಾಳೆ ಅವರೊಟ್ಟಿಗೆ ಕೆಲಸ ಮಾಡೋಕೆ ಖುಷಿ ಆಗುತ್ತೆ. ಇಟ್ಸ್ ಬೀನ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂದರೆ ಥಿಯೇಟರ್ ರೆಸ್ಪಾನ್ಸ್ ಒಳಗೆ ಕೇಳೋಕ್ಕೆ ಮಜಾನೇ ಬೇರೆ ಅದು. ಕನ್ನಡ ಕಲಾವಿದರ ಇನ್ವಾಲ್ವ್ಮೆಂಟ್ ನೀವು ಪ್ರಮೋದ್ ಬಹುತೇಕ ಕನ್ನಡದವರೇ ಇದೀವಿ. ಆಮೇಲೆ ಮೇಜರ್ ಆಗಿ ಪ್ರೊಡಕ್ಷನ್ ಕನ್ನಡದ್ದು, ಡೈರೆಕ್ಟರ್ ಕನ್ನಡದವರು, ಆಮೇಲೆ ಆಕ್ಟರ್ಸ್ಗಳು. ಬಟ್ ಅಂದರೆ ಸಿನಿಮಾನ ಒಂದು ಬ್ಯಾರಿಯರಲ್ಲಿ ಸಿನಿಮಾವಾಗೇ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಅಂದರೆ ಅವ್ರ ಜೊತೆ ವರ್ಕ್ ಮಾಡೋದೇ ಒಂಥರ ಮಜಾ. ಅಂದರೆ ಪ್ರಶಾಂತ್ ಸರ್ ಜೊತೆಗೆ ವರ್ಕ್ ಮಾಡೋದು, ಆಮೇಲೆ ಅವ್ರ ಪ್ರಿಸಿಷನ್ ಅಂದರೆ ಹಿಂಗೆ ಬೇಕು ಅಂತಂದಾಗ ಹೇಳುವಂಥ ಅಕ್ಯುರಸಿ ಇರ್ತೈತಲ್ಲ, ಅದು ವರ್ಕ್ ಮಾಡೋಕೆ ಈಸಿ ಮಾಡಿಬಿಡುತ್ತೆ. ಫಸ್ಟ್ ನನಗೆ ಹೊಸದಿತ್ತು ಪ್ರೋಸೆಸ್ ಅದು. ನನಗೆ ಇಷ್ಟು ದಿವಸ ಅಂದರೆ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಮಾಡಿ ಜಾಸ್ತಿ. ಇವರು ನೀಟಾಗಿ ಹೇಳ್ಬಿಡೋರು, ಅಂದರೆ ಡೀಟೇಲ್ಸ್ ಎಲ್ಲನೂ ಅಷ್ಟು ನೀಟಾಗಿ ಹೇಳ್ಬಿಡೋರು, ಶಾರ್ಟ್ ಡೀಟೇಲ್ಸ್ ಎಲ್ಲನೂ ಮಜಾ ಆಯ್ತು ಕೆಲಸ. ಹಾಂ, ನೀವು ಪಿಕ್ಚರ್ ನೋಡಿದ್ರಾ? ಶೆಟ್ರ ಪಿಕ್ಚರ್ ನೋಡ್ರಿ, ಚೆನ್ನಾಗಿದೆ. ಎವ್ರಿಬಡಿ ಆರ್ ಎಂಜಾಯಿಂಗ್ ಆ ಡ್ರಾಮಾ, ಖುಷಿ ಪಡ್ತಿದ್ದಾರೆ. ಆಮೇಲೆ ನಾನು ಈಗ ನೋಡ್ಬೇಕು, ನಾನು ಡಬ್ಬಿಂಗ್ ಅಷ್ಟೇ ನೋಡಿರೋದು. ಡಬ್ಬಿಂಗ್ ಮಾಡಿದ್ಮೇಲೆ ನೋಡ್ತೀನಿ. ಅಂದರೆ ಸ್ಕ್ರೀನ್ ಪ್ರೆಸೆನ್ಸು ಮೊದಲೇ ಹೇಳಿದರು, ಅಂದರೆ ಇಲ್ಲಿ ಇಷ್ಟೇ ಬರೋದು ಅಂತ. ನಾನು ಒಂದು ಕಡೆ ಎಲ್ಲೋ ಹೇಳ್ಕೊಂಡಿದ್ದೆ ಚಿಕ್ಕದಾಗಿ ಬರ್ತೀನಿ ಅಂತ. ಅದು ಬೆಳಗ್ಗೆ ಶೋ ಹೋದವರು ಆ ಚಿಕ್ಕ ಪ್ರೆಸೆನ್ಸ್ ಇದ್ದಿದ್ದನ್ನು ಮೆನ್ಷನ್ ಮಾಡಿ ಹೇಳಿದ್ರು, ಅದು ಖುಷಿ ಆಯಿತು. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ, ಡ್ರಾಮಾ ಬಗ್ಗೆ ಭಾಳ ಮಾತಾಡಿದ್ರು, ಅದು ಖುಷಿ ಆಯಿತು. ಥ್ಯಾಂಕ್ ಯು, ಬಾಯ್.